ಹಾಯ್ ಹಲೋ ನಮಸ್ಕಾರ ದೇವರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಪರವಾಗಿಲ್ಲ, ಸ್ವಲ್ಪ ಓಕೆ. ಇವಾಗ ಸ್ವಲ್ಪ ಆರೋಗ್ಯವಾಗಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹಾಗೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಆಗಿತ್ತು. ಅದಕ್ಕೋಸ್ಕರ ಕಂಟೆಂಟ್ಗಳನ್ನ ರೆಗ್ಯುಲರಾಗಿ ಕೊಡೋಕ್ಕಾಗಿಲ್ಲ. ಇವಾಗೇನೋ ಸ್ವಲ್ಪ ದೇವ್ರ ದಯದಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಮತ್ತು ಕಂಟಿನ್ಯೂ ಆಗಿ ಕಂಟೆಂಟ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನಾನಿವಾಗ ಇಲ್ಲಿ ಬಂದು KRS ಬ್ಯಾಕ್ ವಾಟ್ರಿಗೆ ಬಂದಿದ್ದೆ. ಹಾಗೆ ಮೈಂಡ್ ಫ್ರೆಶ್ ಸ್ವಲ್ಪ ರಿಲೀಫ್ಗೋಸ್ಕರ ಬಂದೆ. ಇವತ್ತು ಇಲ್ಲಿ ಬಂದು ನೋಡಿದ ತಕ್ಷಣ ತುಂಬ ಬೇಜಾರಾಯಿತು ಮನಸ್ಸಿಗೆ. ಯಾಕಂದರೆ ಆಲ್ಮೋಸ್ಟು ಈ ಟೈಮಲ್ಲಿ ಅಂದರೆ ಜುಲೈ ಆ್ಯಂಡ್ ಆಗಸ್ಟು ಸ್ಟಾರ್ಟಿಂಗಲ್ಲೆಲ್ಲ ನೀರು ಆಲ್ಮೋಸ್ಟು ತುಂಬಿ ಅಲ್ಲಿ ಕಾಣಿಸ್ತಿದ್ದೆ ನೋಡಿ ನಿಮಗೆ, ಅಲ್ಲಿ ತನಕ ತುಂಬುತ್ತಿರ್ತಿತ್ತು ನೀರು. ಇಲ್ಲೆಲ್ಲ ಫುಲ್ ಭರ್ತಿ ಆಗ್ತಿತ್ತು, ಇಲ್ಲಿ ಯಾರೂ ಬಿಡ್ತಾ ಇರಲಿಲ್ಲ. ಈ ವರ್ಷ ನೋಡಿದ್ರೆ ಇಲ್ಲಿ ಮಾರ್ಚು ಏಪ್ರಿಲಲ್ಲಿ ನೀರು ಯಾವ ಥರ ಡಿಕ್ರೀಸ್ ಆಗಿರುತ್ತೆ ಆ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಾಲದ ಮಹಿಮೆ. ಹಾಗೆ ಆದಷ್ಟು ಬೇಗ ಮಳೆಯಾಗಿ ಡ್ಯಾಮು ತುಂಬಲಿ ಅಂತ ನಾವು ಆಶಿಸ್ತಿರೋದು. ಹಾಗೆ ನಮಗೆ ಇಲ್ಲಿ ನೀರು ತುಂಬಿದ್ರೆ ನಾವು ಬೇರೆಯವರಿಗೆ ನೀರು ಕೊಡ್ಬೋದು. ಈಗ ಆಲ್ರೆಡಿ ಆಲ್ಮೋಸ್ಟು ತಮಿಳ್ನಾಡವರು ನೀರು ಕೇಳೋಕ್ಕೆ ಬಂದಿದ್ದಾರೆ. ಯಾಕಂದರೆ ಅವ್ರಿಗೂ ಕೊಡಬೇಕು, ಅವ್ರಿಗೂ ಬೇಕು. ಕೇಂದ್ರ ಸರ್ಕಾರದ ಆದೇಶ ಪ್ರಕಾರ ನೀರು ಬಿಟ್ಕೊಡ್ಲೇಬೇಕು ನಾವು. ಬಟ್ ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬಿಟ್ಕೊಡೋದು ಹೇಳಿ? ಅದಕ್ಕೆ ಆದಷ್ಟು ಬೇಗ ಮಳೆ ಬಂದು ನೀರು ತುಂಬಿ ಭಾಗೀರಥನೆಲ್ಲ ಆಗಿ ನೀರು ಬಿಟ್ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ಹಾಗೆ ಇನ್ನೇನಪ್ಪ ಅಂದರೆ, ಇನ್ನೇನು ಈ ತಿಂಗಳು 26ರಿಂದ ನಮ್ಮ ಗಜಪಯಣ ಶುರು ಆಗುತ್ತೆ. ಮೈಸೂರು ದಸರಾದು ಗಜಪಯಣ. ಹಾಗೆ ಆನೆಗಳದ್ದು ಸೆಲೆಕ್ಷನ್ಸ್ ಎಲ್ಲ ನಡೀತಾ ಇದೆ. ಈ ಫಸ್ಟ್ ಲಿಸ್ಟಲ್ಲಿ ಯಾವ್ಯಾವ ಆನೆಗಳು ಸೆಲೆಕ್ಟ್ ಆಗ್ತದೆ ಅಂತ ಎಲ್ಲರಿಗೆ ಕ್ಯೂರಿಯಾಸಿಟಿ. ಆಮೇಲೆ ಇನ್ನೊಂದು ಕಡೆಯಿಂದ ನಮ್ಮ ಮೇಜರು ಅಟ್ರಾಕ್ಟಿವ್ ಆನೆಗಳಾದಂಥ ಶ್ರೀಕಂಠ, ಭೀಮಾ ಇವುಗಳಿಗೆ ಮದೆ ಇದೆ. ಇವು ದಸರಾಕ್ಕೆ ಬರ್ತಾವೋ ಬರಲ್ವೋ ಅನ್ನೋ ಕುತೂಹಲ ಎಷ್ಟೋ ಜನರಿಗಿದೆ. ಎಲ್ಲದಕ್ಕೂ ಕಾದು ನೋಡಬೇಕು. ಯಾಕಂದರೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಭೀಮಾ ಕ್ರೇಜ್ ಇದೆ, ಭೀಮಾ ಬರಲೇಬೇಕು, ಭೀಮಾ ಬಂದಿಲ್ಲ ಅಂದರೆ ದಸರಾ ಚೆನ್ನಾಗಿರಲ್ಲ ಆಗ ಅಂದ್ಕೊಳ್ಳೋದು ತಪ್ಪು. ಹೌದು, ಭೀಮಾ ಬೇಕು. ಯಾಕಂದರೆ ಭೀಮಂಗಿರಷ್ಟು ಕ್ರೇಜು ಯಾವ ಆನೆಗಳಿಗೂ ಇಲ್ಲ ದಸರಾದಲ್ಲಿ. ಅದಕ್ಕೆ ಭೀಮಾ ಬರಬೇಕು. ಬಟ್ ಎಲ್ಲನೂ ನಮ್ಮ ಅರಣ್ಯ ಅಧಿಕಾರಿಗಳಾಗಲಿ, ಡಾಕ್ಟ್ರುಗಳಾಗಲಿ, ಮಾವುತರು, ಕಾವಾಡಿಗಳಾಗಲಿ ಎಲ್ಲ ಪರಿಶೀಲನೆ ಮಾಡಿ ಆನೆ ಬಿಹೇವಿಂಗ್ನ, ಟೆಸ್ಟಿಂಗ್ನ ಎಲ್ಲದನ್ನು ಪಾಸ್ ಆದರೆ ತಾನೇ ಆನೆನ ಕರ್ಕೊಬರೋದು. ಅದ್ಯಾವುದು ನಮ್ಮ ನಿಮ್ಮ ಕೈಯಲ್ಲಿಲ್ಲ. ನೋಡೋದ ಏನೇನಾಗುತ್ತೆ, ಯಾವ ಆನೆಗಳು ಬರ್ತದೆ ಅಂತ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ವರ್ಷ ದಸರಾದಿಂದ ನಮ್ಮ ಕಂಜನಾನೆ ಕೂಡ ಹೊರ ಬಿದ್ದಿದ್ದಾನೆ. ದುಬಾರಿಯಲ್ಲಿ ನಡೆದಂಥ ಒಂದು ಇನ್ಸಿಡೆಂಟು. ಈ ಇನ್ಸಿಡೆಂಟಿಂದ ಅದನ್ನು ದಸರಾಕ್ಕೆ ಈ ವರ್ಷ ತರಿಸ್ಬಾರ್ದು ಅಂತ ಆದೇಶ ಆಗಿದೆ. ಈಗ ಅದನ್ನು ರೀಪ್ಲೇಸ್ಮೆಂಟಿಗಾಗಿ ಯಾವ ಆನೆ ಬರುತ್ತೆ ಅನ್ನೋ ಕುತೂಹಲಗಳು ಈಗ ಎಲ್ಲರಲ್ಲಿ ಕಾಣ್ತಾ ಇದೆ. ನಮ್ಮ ಅನಿಸಿಕೆ ಪ್ರಕಾರ ಇನ್ನೂ ತುಂಬ ಚೆನ್ನಾಗಿರೋ ಆನೆಗಳು, ಕುಮ್ಕಿ ಆನೆಗಳು, ಚೆನ್ನಾಗಿ ಪಳಗಿರೋ ಆನೆಗಳು ಎಲ್ಲ ಕ್ಯಾಂಪಲ್ಲಿದೆ. ಹಾಗೆ ನಮ್ಮ ಹಾರಂಗಿ ಕ್ಯಾಂಪಲ್ಲಿ ಮೇನಾಗಿ ನಮ್ಮ ಲಕ್ಷ್ಮಣ, ಈಶ್ವರ ಇವೆಲ್ಲ ತುಂಬ ಚೆನ್ನಾಗಿ ಕಾರ್ಯಾಚರಣೆ, ಆನೆ ಕಾರ್ಯಾಚರಣೆ ಆಗಲಿ, ಹುಲಿ ಕಾರ್ಯಾಚರಣೆ ಆಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ಆನೆಗಳು. ಅವು ಬರಬೇಕನ್ನೋ ಆಸೆ ನಮಗೂ ಇದೆ, ಎಷ್ಟೋ ಜನರಿಗೂ ಇರುತ್ತೆ. ನಮ್ಮ ಈಶ್ವರೆಲ್ಲ ತುಂಬ ಚೆನ್ನಾಗಿದ್ದಾನೆ ನೋಡೋಕ್ಕೆ. ಮುಖಲಕ್ಷಣ ಆಗಲಿ, ಅವನ ವರಹ ರೂಪದ ದಂತಗಳೇ ಅವನಿಗೆ ಅಟ್ರಾಕ್ಟಿವ್ ಆಗಿದೆ. ಲಕ್ಷ್ಮಣನು ಕೂಡ ಅಷ್ಟೇ. ಕೆಲವೊಂದು ಸಲ ಕರೆಕ್ಟಾಗಿ ಗೊತ್ತಿಲ್ಲದವರಿಗೆ ಲಕ್ಷ್ಮಣನ ಈಶ್ವರನ ಕನ್ಫ್ಯೂಷನ್ ಆಗುತ್ತೆ. ನಮಗೇನೆ ಎಷ್ಟೋ ಸಲ ಕನ್ಫ್ಯೂಷನ್ ಆಗಿತ್ತು. ಯಾಕಂದರೆ ಇಬ್ಬರದು ತೊಟ್ಲದಂತ. ಬಟ್ಟು ಈಶ್ವರಂದು ಯಾವ ಥರ ಇದೆ ಅಂತ ಹೇಳಿದ್ರೆ ಸೇಮ್ ವರಹ ಇದರಲ್ಲಿ ಆ ಹಂದಿದು ಕೋರೆ ಯಾವ ಥರ ಇದೆ ಸೇಮ್ ಅದೇ. ಅದನ್ನು ನೋಡಿದ್ರೆ ಅದನ್ನೇ ನೆನಪಾಗೋದು. ಕಾಂತಾರ ಫಿಲಮಲ್ಲಿ ವರಹ ಇದ್ರನ್ನ ಇದು ಮಾಡ್ತಾರಲ್ಲ ಆ ಥರ ಹಂಗೆ ಇರೋದು ನಮ್ಮ ಈಶ್ವರ. ತುಂಬ ಚೆನ್ನಾಗಿದ್ದಾನೆ, ಅಟ್ರಾಕ್ಟಿವ್ ಇದ್ದಾನೆ ಅವನ ದಂತಗಳು ಅಷ್ಟೇ. ಹಾಗೆ ಇನ್ನು ದುಬಾರೆ ಕ್ಯಾಂಪಿಂದ ಶ್ರೀರಾಮ ಬರ್ಬೋದು ಅಂತ ಕೆಲವರು ಹೇಳ್ತಿದ್ದಾರೆ. ಆಮೇಲೆ ಮತ್ತಿಗೋಡು ಕ್ಯಾಂಪಿಂದ ಸಾರಾ ಮಾರ್ಟಿನು, ದೇವೇಂದ್ರ ಥರ ಆನೆಗಳೆಲ್ಲ ಸುಮಾರು ಇದೆ. ಬಟ್ಟು ನಾವು ಅಂದ್ಕೊಂಡಿರೋ ಪ್ರಕಾರ ಆಗಲ್ಲ. ಎಲ್ಲನೂ ಟೆಸ್ಟ್ ಮಾಡಿ, ಎಲ್ಲನೂ ಪರಿಶೀಲನೆ ಮಾಡಿ, ಆನೆಗಳ ಆರೋಗ್ಯ, ಬಿಹೇವಿಂಗು ಮದ ಇದ್ದರೆ ರೆಸ್ಪಾಂಡ್ ಮಾಡ್ತಾರೋ, ಮಾವುತ ಕಾವಾಡಿಗಳಿಗೋ ಇಲ್ಲ ಬೇರೆ ಥರ ಬಿಹೇವಿಂಗ್ ಮಾಡ್ತಾರೋ ಅಂತ ಎಲ್ಲನೂ ಡಿಸೈಡ್ ಮಾಡಿ ಲಾಸ್ಟಿಗೆ ಅವ್ರು ಶಾರ್ಟ್ ಲಿಸ್ಟ್ ಮಾಡೋದು. ಇನ್ನೇನು ಒಂದು ವಾರದಲ್ಲಿ ಮೊದಲನೇ ಶಾರ್ಟ್ ಲಿಸ್ಟ್ ರೆಡಿ ಆಗುತ್ತೆ ಆನೆಗಳು. ಎಲ್ಲರ ಎಕ್ಸ್ಪೆಕ್ಟೇಷನ್ ಹಂಗೆ ನಮ್ಮ ವೀರಾದಿ ವೀರ ಅಭಿಮನ್ಯು ಅಂತೂ ಇದ್ದೇ ಇರ್ತಾನೆ. ಅವನೇ ಈ ವರ್ಷ ಕೂಡ ದಸರಾನು ಅಂಬರಿ ಹೊರೋದು ಕೂಡ ಅವನೇನೆ.
ಸದ್ಯದ ಮಟ್ಟಿಗೆ ಈ ವರ್ಷಕ್ಕೆ. ಇನ್ನು ಮುಂದಿನ ವರ್ಷಕ್ಕೆ ನೋಡಬೇಕು ಯಾವ ಆನೆಗಳು ಜಂಬೂ ಸವಾರಿ ದಸರಾ ಹೊರಕ್ಕೆ ಸೆಲೆಕ್ಟ್ ಆಯ್ತದೆ ಅಂತ. ಹಾಗೆ ಈ ವರ್ಷ ಅಭಿಮನ್ಯು, ಭೀಮ, ಶ್ರೀಕಂಠ, ಸುಗ್ರೀವ, ಧನುಂಜಯ, ಮಹೇಂದ್ರ, ಏಕಲವ್ಯ ಇವೆಲ್ಲ ಫಸ್ಟು ಶಾರ್ಟ್ ಲಿಸ್ಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ಕಾದು ನೋಡೋದ ಯಾವ ಆನೆಗಳು ಶಾರ್ಟ್ ಲಿಸ್ಟ್ ಆಗ್ತದೆ ಅಂತ. ಬಂದ ಕೂಡಲೇ ನಾನು ನಿಮಗೊಂದು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ಇದೇ ಥರ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ನೆಕ್ಸ್ಟು ಬರುವಂಥ ಏನೇ ಕಾರ್ಯಾಚರಣೆ ಆಗಲಿ, ದಸರಾದಾಗಲಿ, ದಸರಾ ಅಪ್ಡೇಟ್ಸು ಎಲ್ಲನೂ ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಪೇಜಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.